ಶಿರಹಟ್ಟಿ ತಾಲೂಕಿನ ಕಲಗನೂರ ಗ್ರಾಮದ ಬಳಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಲಗನೂರ ಗ್ರಾಮದಿಂದ ಹೂವಿನ ಅಡಗಲಿ ತಾಲೂಕಿನ ಮಾಗಾಳ ಗ್ರಾಮಕ್ಕೆ ಸಂಪರ್ಕಿಸಲು ಅಂದಾಜು ಸುಮಾರು 65 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸೇತುವೆಯನ್ನು ನಿರ್ಮಿಸಲು ಉದ್ದೇಶಿಸಲಾಗಿದೆ. ಈ ಸೇತುವೆಯ ನಿರ್ಮಾಣದಿಂದ ಗಡಿಭಾಗದ ಹಲವು ಜನಗಳ ಪಕ್ಕದ ವಿಜಯನಗರ ಜಿಲ್ಲೆಗೆ ಸಂಪರ್ಕ ಸಾಧಿಸಲು ತುಂಬಾ ಅನುಕೂಲವಾಗಲಿದೆ. ವ್ಯಾಪಾರ ವಹಿವಾಟು ಸೇರಿದಂತೆ ಪಕ್ಕದಲ್ಲಿಯೇ ಇರುವ ಸಕ್ಕರೆ ಕಾರ್ಖಾನೆಗಳಿಗೆ ರೈತರು ಕಬ್ಬು ಸಾಗಿಸಲು ಬಹಳಷ್ಟು ಅನುಕೂಲವಾಗಲಿದೆ. ಆದರೆ ಇಲ್ಲಿ ನಿರ್ಮಿಸಲು ಉದ್ದೇಶಿಸಲಾಗಿರುವ ಸೇತುವೆಯನ್ನು ಕಲಗನೂರ ಮಾಗಲ ಗ್ರಾಮಗಳ ಬಳಿ ಬದಲಾಗಿ ಬೇರೆ ಕಡೆಗೆ ನಿರ್ಮಿಸಲು ಹುನ್ನಾರ ನಡೆಸಲಾಗಿದೆ ಎಂಬ ರಾಜಕೀಯ ಪ್ರೇರಿತ ಊಹಾಪೋಹದ ಮಾತುಗಳು ಕೇಳಿಬರುತ್ತಿದ್ದು, ಯಾವುದೇ ಕಾರಣಕ್ಕೂ ಸ್ಥಳ ಬದಲಾವಣೆ ಮಾಡಬಾರದು ಅಂತ ಕಲಗನೂರ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವೀರೇಶ್ ಗುಗ್ಗಿರಿ, NKS TV4 ಶಿರಹಟ್ಟಿ. ಶಿರಹಟ್ಟಿ ತಾಲೂಕು ಕಲ್ಲೂರು ಗ್ರಾಮ ಹಾಗೂ ವಿಜಯನಗರ ಜಿಲ್ಲೆ ಮಾಗಳ ಗ್ರಾಮಗಳ ಮಧ್ಯೆ ಸೇತುವೆ ನಿರ್ಮಾಣ ಕಾಮಗಾರಿಗೆ ಈಗಾಗಲೇ ಕನ್ಸಲ್ಟೆನ್ಸಿ ಹಾಗೂ DPR ನಿರ್ಮಾಣ ಮಾಡಲಿಕ್ಕೆ 40 ಲಕ್ಷ ರೂಗಳನ್ನು ಮಾನ್ಯ ನೀರಾವರಿ ಸಚಿವರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರವರು ಈಗಾಗಲೇ ಮಂಜೂರಾತಿ ನೀಡಿದ್ದಾರೆ. ಹಲವು ರಾಜಕಾರಣಿಗಳ ಕುತಂತ್ರದಿಂದ ಮಾನ್ಯ ಉಸ್ತುವಾರಿ ಸಚಿವರು ಇದೇನು ಗೊತ್ತಿಲ್ಲದೇ ಆ ಒಂದು ಕಾಮಗಾರಿಯನ್ನು ಬೇರೆಡೆಗೆ ಸ್ಥಳಾಂತರಿಸಲು ಲೆಟರ್ ಕೊಟ್ಟಿದ್ದಾರೆ. ಆ ಲೆಟರ್ನ ದಯವಿಟ್ಟು ಅವರು ವಾಪಸ್ ತಕ್ಕೊಂಡು ನಮ್ಮೆಲ್ಲರ ಶಿರಹಟ್ಟಿ ಕ್ಷೇತ್ರ ಜನತೆಗೆ ಕನ್ವಿಂಟ್ ಆಗ್ತಕ್ಕಂಥ ಏರಿಯಾ ಅಂದರೆ ಇಲ್ಲಿಂದ ನದಿಯಿಂದ 10 ಕಿಲೋಮೀಟರ್ ದೂರದಲ್ಲಿ ಚಳ್ಳಕೆರೆ ಅರ್ಬಾವ್ ರಸ್ತೆ ಸಿಗುತ್ತೆ. ಇಲ್ಲಿಂದ 10 ಕಿಲೋಮೀಟರ್ ದೂರದಲ್ಲಿ ಈ ಕಡೆ ಶಿರಹಟ್ಟಿ ತಾಲೂಕೊಳಗೆ ಬಿಳರಿಂಗನತಿಟ್ಟು ಬಾಗಲಕೋಟೆ ರಸ್ತೆ ಸಿಗೋದ್ರಿಂದ ರಾಜ್ಯ ಹೆದ್ದಾರಿ ದಯವಿಟ್ಟು ಇವು ಎರಡುಗಳ ಮಧ್ಯೆ ಕೇವಲ 20 ಕಿಲೋಮೀಟರ್ ಅಂತರದಲ್ಲಿ ಲಕ್ಷ್ಮೀಶ್ವರ ಹಾಗೂ ಹುಬ್ಬಳ್ಳಿ ಧಾರವಾಡಕ್ಕೆ ಸಂಪರ್ಕ ಕಲ್ಪಿಸಲು ಹಡಗಲಿಯಿಂದ ಇದು ಬೆಂಗಳೂರಿಗೆ ಹೋಗಲಿಕ್ಕೆ 70 ಕಿಲೋಮೀಟರ್ ಉಳಿತಾಯ ಆಗೋದ್ರ ಜೊತೆಗೆ 1 ಗಂಟೆ ಸಮಯನೂ ಉಳಿತಾಯ ಆಗುತ್ತೆ. ಅದಕ್ಕಾಗಿ ಮಾನ್ಯ ಸಾಹೇಬ್ HK ಪಾಟೀಲ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ನಮ್ಮ ಕ್ಷೇತ್ರದಲ್ಲಿ ಇದು ಒಂದು ದೊಡ್ಡ ಕಾಮಗಾರಿ ಆಗಿರೋದ್ರಿಂದ ದಯವಿಟ್ಟು ಆ ಯಾವುದು ನಿಗದಿತ ಸ್ಥಳದಲ್ಲಿ DPR ಕರೆದಾರಲ್ಲ ಆ DPR ಸ್ಥಳದಲ್ಲೇ ಆ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕು. ದಯವಿಟ್ಟು ಸ್ಥಳಾಂತರ ಮಾಡೋದು ಬೇಡ. ತಮ್ಮಲ್ಲಿ ವಿನಯಪೂರ್ವಕ ವಿನಂತಿಸ್ತೇವೆ. ಯಾಕಂತ ಹೇಳಿದ್ರೆ ಈ ಕಾಮಗಾರಿ ಪ್ರಾರಂಭವಾಗಲು ನಮ್ಮ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಲಮಾಣಿ ಅವರು ರಾತ್ರಿ 1 ಗಂಟೆ ಸುಮಾರು DK ಶಿವಕುಮಾರ್ ಸಾಹೇಬರನ್ನು ಭೇಟಿಯಾಗಿ ಮನವಿ ಮಾಡಿಕೊಂಡು ಹಲವಾರು ಬಾರಿ ಅವರನ್ನು ರಿಕ್ವೆಸ್ಟ್ ಮಾಡಿ ಈ ಕಾಮಗಾರಿಯನ್ನು ಅವರು ಪ್ರಾರಂಭ ಮಾಡಲಿಕ್ಕೆ ಪ್ರಯತ್ನ ಪಟ್ಟಾರ. ದಯವಿಟ್ಟು ಈ ಪ್ರಯತ್ನ ವ್ಯರ್ಥ ಆಗೋದು ಬೇಡ. ಡಾಕ್ಟರ್ ಚಂದ್ರಲಮಾಣಿಯವರ ಸತತ ಪ್ರಯತ್ನ ಫಲವಾಗಿ ಸುತ್ತಮುತ್ತ ಜನತೆಗೆ ಅಲ್ಲಿ ರೈತರಿಗೆ ಸಂಪರ್ಕ ಕಲ್ಪಿಸಲು, ರೈತರಿಗೆ ಅಲ್ಲಿ ಬೆಳೆದಂಥ ಕಬ್ಬುಗಳನ್ನು ಫ್ಯಾಕ್ಟ್ರಿ ಸಾಗಿಸಲು, ಭತ್ತದ ಬೆಳೆಗೆ ಅಲ್ಲಿ ನಿಗದಿತ ಮಾರುಕಟ್ಟೆ ಆಗಿರ್ತಕ್ಕಂಥ ದಾವಣಗೆರೆ ಸಾಗಿಸಲು ಇದೆಲ್ಲ ರೀತಿಯಿಂದ ಅನುಕೂಲ ಐತಿ. ದಯವಿಟ್ಟು ಕಲಾಂ ಮುಂದೆ ಆಗ್ತಕ್ಕಂಥ ಬ್ರಿಡ್ಜನ್ನು ಯಾವುದೇ ರೀತಿ ಸ್ಥಳಾಂತರ ಮಾಡಿದ್ರೆ ಅತಿ ಬೇಗದಲ್ಲಿ ಶೀಘ್ರ ಕಾಮಗಾರಿ ಪ್ರಾರಂಭಿಸಲು ದಯವಿಟ್ಟು ಆ ಪತ್ರವನ್ನು ಕೊಡಬೇಕಂತ ಮಾನ್ಯ HK ಪಾಟೀಲ್ ಸಾಹೇಬರಲ್ಲಿ ವಿನಂತಿಸಿಕೊಳ್ತೇನೆ. ಹೇಮಂತ್ ಕೆಂಗೊಂಡ್, ವಕೀಲರು, ಕಲಾಂಗೂರು.